ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆ ಒಂದು ಸ್ವಲ್ಪ ಹೂವು ಹಾಗೆ ತರಕಾರಿ ಅಂದರೆ ಸೊಪ್ಪು ಎಲ್ಲ ಬೇಕಾಗಿತ್ತು. ಹಾಗಾಗಿ ಅದೆಲ್ಲ ತೊಗೊಂಡು ಬಂದು ಇನ್ನು ನಾನು ಬೆಳಗ್ಗೆನ ಶುರು ಮಾಡಿದ್ದೀನಿ. ಹಾಗೆ ರೆಗ್ಯುಲರಾಗಿ ಮಾಡುವಂತಹ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ. ಅಂದರೆ ರಾಗಿ ಅಂಬಲಿ ಆಗಿರ್ಬೋದು, ಹಾಗೆ ನನಗೆ ಹೆಲ್ತಿ ಡ್ರಿಂಕು ಅದೇನೇನು ಬೇಕು ನೋಡಿ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಹೆಲ್ತಿಯಾಗಿರುವಂತಹ ರೆಸಿಪಿನ ಮಾಡೋಣ ಅಂತ ಹೇಳಿ ಅದಕ್ಕೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲಿನೂ ವೀಡಿಯೋನ ಸ್ಕಿಪ್ ಮಾಡ್ತೀನಿ, ಪೂರ್ತಿ ವೀಡಿಯೋನ ನೋಡಿ. ಮೊದಲಿಗೆ ಇಲ್ಲಿ ನಾನು ಇವತ್ತು ಹೆಲ್ತಿ ಡ್ರಿಂಕಿಗೆ ತುಂಬ ದಿನ ಆಗಿತ್ತು ಜೀರಿಗೆ ನೀರನ್ನ ಕುಡ್ದಿರಲಿಲ್ಲ. ಹಾಗಾಗಿ ಇವತ್ತು ಜೀರಿಗೆ ನೀರನ್ನ ಮಾಡ್ಕೊಂಡ್ರಾಯಿತು ಅಂತ ಜೀರಿಗೆ ನೀರನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಹಾಗೆ ಊರಿಂದ ಅಮ್ಮ ಬಂದಿದ್ದರು ನೋಡಿ, ಈ ಕರ್ಜಿಕಾಯಿ ಹಾಗೆ ಕಡಲೆಪುರಿ ಅದೆಲ್ಲ ತೊಗೊಂಡು ಬಂದಿದ್ದರು. ಹಾಗೆ ನಾನು ಸಹ ಮೊನ್ನೆ ಡ್ರೈ ಗೋಬಿ ಎಲ್ಲ ಮಾಡಿದ್ದೆ ಅಲ್ವಾ, ಒಂದು ಸ್ವಲ್ಪ ಜಂಕ್ ಫುಡ್ ಎಲ್ಲ ತಿಂದುಬಿಟ್ಟಿದ್ದೀನಿ. ಕರೆಕ್ಟಾಗಿ ಡಯಟ್ನ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ನಾನೇನು ಜರ್ನಿ ಶುರು ಮಾಡಿದ್ದೀನಲ್ವ, ಅದನ್ನು ಕರೆಕ್ಟಾಗಿ ನನಗೆ ಫಾಲೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಒಂದೊಂದು ದಿನ ಹೆಲ್ತಿ ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋದಕ್ಕೂ ಸಹ ಟೈಮ್ ಇರೋಲ್ಲ, ಆ ಥರ ಬ್ಯುಸಿಯಾಗಿಬಿಟ್ಟಿರ್ತೀನಿ ಬೆಳಗ್ಗೆನೇ. ಹಾಗಾಗಿ ಇನ್ನು ಮತ್ತೆ ಇವತ್ತಿಂದ ಕರೆಕ್ಟಾಗಿ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಷ್ಟು ಕರೆಕ್ಟಾಗಿ ಫಾಲೋ ಮಾಡ್ತೀನೋ ಮಾಡಲ್ವೋ ನನಗಂತೂ ಗೊತ್ತಿಲ್ಲ. ಇನ್ನು ಇಲ್ಲಿ ಒಂದು ಕಡೆ ಜೀರಿಗೆ ನೀರಿಗೆ ರೆಡಿ ಮಾಡಿಕೊಂಡು ಇನ್ನೊಂದು ಕಡೆ ರಾಗಿ ಅಂಬಲಿಗೆ ರೆಡಿ ಮಾಡ್ಕೊತ ಇದ್ದೆ. ನನ್ನ ಮನೆಯಲ್ಲಿ ನನ್ನ ಮಗನೂ ಸಹ ಅಮ್ಮ ನಾನು ಜೀರಿಗೆ ನೀರನ್ನ ಕುಡಿತೀನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕು ಅಂತ ಹೇಳ್ತಾ ಇದ್ದ. ನಾನು ಅವನಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ನೀನೇನು ಅಷ್ಟಾಗೇನು ದಪ್ಪ ಏನಿಲ್ಲ, ನೀನೇನು ಕುಡಿತೀಯಾ ಅಂತ ಕೇಳ್ತಾಯಿದ್ರೆ, ನೀವೇನು ಕುಡಿತಾ ಇದ್ದೀರಾ, ನಾನು ಕುಡಿತೀನಿ ಅಂತ ಹೇಳ್ಬಿಟ್ಟು ಅವನು ಸಹ ಇಲ್ಲಿ ನನ್ನ ಜೊತೆಗೆ ಜೀರಿಗೆ ನೀರನ್ನ ಕುಡಿತಾ ಇದ್ದಾನೆ. ನನ್ನ ಮನೆಯಲ್ಲಿ ನಾನು ಇಬ್ಬರು ಮಕ್ಕಳು ಅಷ್ಟೇ. ನಾನು ಬೆಳಗ್ಗೆ ಮಾರ್ನಿಂಗ್ ಡ್ರಿಂಕ್ನ ಏನು ಮಾಡ್ಕೊತೀನಿ ನೋಡಿ, ಹೆಲ್ತಿ ಡ್ರಿಂಕ್ನ, ಅದು ಇಬ್ಬರಿಗೂ ಬೇಕೇ ಬೇಕು. ಹಾಗಾಗಿ ನಾನು ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಇಲ್ಲಾಂದರೆ ಕೊಡೋವರೆಗೂ ಬಿಡೋದೇ ಇಲ್ಲ ಅವರು. ಹಾಗೆ ಹೆಲ್ತಿಗೂ ಸಹ ಒಳ್ಳೆಯದಲ್ವ, ಅವರಿಗೂ ಸಹ ನಾನಿಲ್ಲಿ ಒಂದು ಸ್ವಲ್ಪನೇ ಕೊಟ್ಟಿರ್ತೀನಿ ಮಕ್ಕಳಿಗೆ. ಇನ್ನು ಬರೀ ಜೀರಿಗೆ ನೀರು ಕುಡಿಯೋದಕ್ಕೆ ಇಷ್ಟ ಆಗಲ್ಲ ನನಗೆ. ಹಾಗಾಗಿ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಹನಿನ ಸೇರಿಸ್ಕೊತೀನಿ. ಹನಿ ಇಲ್ಲ ಅಂದರೆ ಲೆಮನ್ನ ಸೇರಿಸ್ಕೊತೀನಿ. ಒಟ್ಟಿನಲ್ಲಿ ಎರಡರಲ್ಲಿ ಒಂದನ್ನಾದ್ರೂ ಹಾಕ್ಕೊಂಡು ಈ ಥರ ಡ್ರಿಂಕ್ನ ಕುಡಿತೀನಿ. ಅದು ಅಂದರೆ ನನಗೆ ಯಾವಾಗಲೂ ಟೀ ಕುಡಿದು ಅಭ್ಯಾಸ ಆಗಿದೆ ನೋಡಿ. ಹಾಗಾಗಿ ಇನ್ನು ಟೀ ವಿಷಯಕ್ಕೆ ಬಂದರೆ, ಇವಾಗ ಹೆಲ್ತಿ ಡ್ರಿಂಕ್ನ ಶುರು ಮಾಡಿದಾಗಿಂದನೂ ನನಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಅದು ಯಾರಾದರೂ ಕುಡಿತಾ ಇದ್ದರೆ ಕುಡಿಬಹುದು ಅಂತ ಅನ್ಕೊತಾ ಇದ್ದೆ. ಆದರೆ ನನ್ನ ಮನೇಲಿ ನನ್ನ ಹಸ್ಬೆಂಡು ಸಹ ಟೀ ಕುಡಿಯೋಲ್ಲ. ಹಾಗಾಗಿ ನನಗೊಬ್ಳಿಗೆ ಮಾಡ್ಕೊಳ್ಳೋದಕ್ಕೆ ಬೇಜಾರೂ ಆಗುತ್ತೆ. ಹಾಗೆ ಬೇಡ ಅಂತ ಟೋಟಲಾಗಿ ಅದನ್ನ ಬಿಟ್ಬಿಟ್ಟಿದ್ದೀನಿ ಟೀನ. ಇನ್ನು ನಾನು ಟೀ ಕುಡಿಯೋಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ಸಹ ಮನೆಯಲ್ಲಿ ಹಾಲು ಅದೇನು ಕುಡಿಯೋದಕ್ಕೆ ಹೋಗೋದಿಲ್ಲ. ಅಂದರೆ ರಾಗಿ ಅಂಬಲಿ ಎಲ್ಲ ಮಾಡ್ತೀನಿ ಅಲ್ವ, ಅದನ್ನೇ ಕುಡ್ಕೊಂಡು ಹೋಗ್ಬಿಡ್ತಾರೆ. ಈ ನಡುವೆ ನಮ್ಮನೇಲಿ ಹಾಲು ತರೋದನ್ನು ಸಹ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ ನಾನು. ಮೊದಲೆಲ್ಲ ಹೆಂಗಾಗೋದು ಅಂದರೆ ಡೈಲಿ ಅರ್ಧ ಲೀಟರು ಅಥವಾ 3/4 ಲೀಟರು ಹಾಲು ಬೇಕು ನಮ್ಮನೆಗೆ. ಹಾಗೆ ಒಂದು 10 ರೂಪೀದು ಪಾರ್ಲೆಜಿ ಬಿಸ್ಕೆಟ್ ಬರ್ತಿತ್ತಲ್ವ, ಅದು ಕಂಪಲ್ಸರಿ ಇರಲೇಬೇಕು. ನನಗೆ ಮಾತ್ರ ಟೀ ಕುಡಿಯುವಾಗ ಬಿಸ್ಕೆಟ್ ಇಲ್ಲ ಅಂದರೆ ಟೀ ಕುಡ್ದಂಗೆ ಆಗ್ತಾಯಿರಲಿಲ್ಲ. ಇವಾಗ ಅಂಗಡಿಯವರೇ ಕೇಳ್ತಾ ಇದ್ದಾರೆ ಅಂತೆ ನನ್ನ ಮಗಳನ್ನ, ಏನು ಇವಾಗ ಹಾಲು ತೊಗೊಂಡು ಹೋಗ್ತಾಯಿಲ್ಲ, ಬಿಸ್ಕೆಟ್ ತೊಗೊಂಡು ಹೋಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನು ಅದಾದ ನಂತರ ಇಲ್ಲಿ ಇವತ್ತು ಪಾಲಕ್ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಅಲ್ವ. ಹಾಗಾಗಿ ಪಾಲಕ್ ಸೊಪ್ಪನ್ನ ಸಹ ತೊಗೊಂಡು ಬಂದಿದ್ದೆ. ಅದನ್ನು ನೀಟಾಗಿ ಬಿಡಿಸಿ ನೀರಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಈ ಥರ ನೀರಿಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಸೊಪ್ಪಲ್ಲಿ ಚಿಕ್ಕದು ಮರಳಾಗಿ ಮಣ್ಣಿರುತ್ತೆ, ಅದೆಲ್ಲ ನೀಟಾಗಿ ನೀರಿನ ತಳಕ್ಕೆ ಹೋಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ಈ ಥರ ನೀರಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಆದಮೇಲೆ 1 2 3 ಸರಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಅದರಲ್ಲಿರುವಂತಹ ಮಣ್ಣೆಲ್ಲ ಕ್ಲೀನ್ ಆಗಿಬಿಡುತ್ತೆ. ನಮ್ಮ ಮನೆಯಲ್ಲಿ ಬೆಳಗ್ಗೆ ತರಕಾರಿ ಹಾಗೆ ಸಲಾಡೆಲ್ಲ ಮಾಡ್ತೀನಲ್ವ, ಅದರದ್ದು ವೇಸ್ಟ್ ಇರುತ್ತೆ ನೋಡಿ, ಅದರಿಂದ ವೇಸ್ಟ್ ಕಾಂಪೋಸ್ಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ನಮ್ಮದು ಬಾಡಿಗೆ ಮನೆ ಆಗಿರೋದ್ರಿಂದ ಅದೆಲ್ಲ ಸ್ಮೆಲ್ ಬರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾನೆ ಇಲ್ಲ. ಪ್ರತಿದಿನ ಅಂದ್ಕೊತೀನಿ ಈ ಬುಟ್ಟಿಯಿಂದ 1.5 ಅಥವಾ 2 ಬುಟ್ಟಿ ಆಗೋಷ್ಟು ಹಸಿ ಸೊಪ್ಪು ಹಾಗೆ ತರಕಾರಿ ಏನಿರುತ್ತಲ್ವ ಅದರದ್ದು ಕಸನ ಬಿಸಾಕ್ತಾ ಇರ್ತೀನಿ. ದಿನ ಅಂದ್ಕೊತೀನಿ ನಾನು ಇದರಿಂದ ಗೊಬ್ಬರನ ಮಾಡ್ಬೋದು, ಮಾಡೋಣ ಅಂತೇಳ್ಬಿಟ್ಟು. ಆದರೆ ಬಾಡಿಗೆ ಮನೆಯಲ್ಲೆಲ್ಲ ಅದು ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಅದರಲ್ಲೂ ಅಕ್ಕಪಕ್ಕ ಮನೆಗಳಿದ್ದರೆ ಅದರಿಂದ ಸ್ಮೆಲ್ ಬರ್ತಾ ಇರುತ್ತೆ, ಹಾಗೆ ಸೊಳ್ಳೆಗಳೆಲ್ಲ ಆಗುತ್ತೆ ಅಂತ ನಾನು ಸಹ ಕಾಂಪೋಸ್ಟ್ನ ಮಾಡೋದಕ್ಕೇನು ಹೋಗಲೇ ಇಲ್ಲ. ನಂಗೆ ತುಂಬಾ ಇಷ್ಟ ಈ ಥರ ಗಿಡಗಳಿಗೆ ಗೊಬ್ಬರ ಅದೆಲ್ಲ ಮಾಡೋದಕ್ಕೆ. ಆದರೆ ಏನು ಮಾಡೋದು, ಬಾಡಿಗೆ ಮನೆಯಲ್ಲಿ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ನಾನು ಸಹ ಸುಮ್ಮನೆ ಬಿಟ್ಟೆ. ಆದರೆ ಡೈಲಿ ಅಂದ್ಕೊತಾ ಇರ್ತೀನಿ, ಇಷ್ಟೊಂದು ತರಕಾರಿ ಹಾಗೆ ಸೊಪ್ಪನ್ನ ಮನೇಲಿ ತೊಗೊಂಡು ಬಂದಿರ್ತೀವಿ, ಅದರದ್ದು ವೇಸ್ಟಿಂದ ಗೊಬ್ಬರನ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಬರೀ ಅಂದ್ಕೊಳ್ಳೋದೇ ಆಗ್ತಾಯಿದೆ. ಆದರೆ ಅದನ್ನು ಒಂದ್ಸಲ ನಾನು ಮಾಡಿ ಇನ್ನೂ ನೋಡೇ ಇಲ್ಲ. ಇನ್ನು ನಾನು ಹೆಲ್ತಿಯಾಗಿರೋಂತಹ ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಲ್ವ, ಅದರದ್ದು ವೀಡಿಯೋ ಪೂರ್ತಿಯಾಗಿ ಶೇರ್ ಮಾಡೋಣ ಅಂತ ಅಂದ್ಕೊಂಡು, ಆದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ.
ಇನ್ನು ಈ ಚಪಾತಿಗೆ ಬಾಂಬೆ ಸಾಗು ಇದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಬಾಂಬೆ ಸಾಗನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ನಾನಿವತ್ತು ಈ ರೆಸಿಪಿನೂ ಸಹ ಶೂಟ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಅದೆಲ್ಲ ಆದ ನಂತರ ನನ್ನ ಮಗಳಿಗೆ ತಲೆನೂ ಸಹ ಬಾಚಬೇಕಾಗಿತ್ತು. ಇನ್ನು ಅವಳಿಗೆ ತಲೆನೆಲ್ಲ ಬಾಚಿ ಇಲ್ಲಿ ನನಗೆ ನನ್ನ ಹಸ್ಬೆಂಡ್ಗೆ ಸಲಾಡ್ನ ಕಟ್ ಮಾಡ್ಕೊತಿದ್ದೀನಿ. ನನಗೆ ಬೆಳಗಿನ ಕೆಲಸನೇ ಒಂದು ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊತೀನಿ. ಯಾಕಂದರೆ ಬೆಳಗ್ಗೆ ಎಲ್ಲ ಅಡುಗೆನೂ ಮಾಡಬೇಕಾಗತ್ತೆ. ಅಂದರೆ ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು, ಈ ಥರ ಅಂಬ್ಲಿ, ನನಗೆ ಹೆಲ್ತಿ ಡ್ರಿಂಕು, ಹಾಗೆ ನನ್ನ ಹಸ್ಬೆಂಡ್ಗೂ ಸಹ ಹೆಲ್ತಿ ಡ್ರಿಂಕ್ನ ಮಾಡಬೇಕಾಗತ್ತೆ. ಹಾಗೆ ಮಕ್ಕಳನ್ನ ರೆಡಿ ಮಾಡಿಸಿ ಕಳಿಸ್ಬೇಕಾಗತ್ತೆ. ಅದರಲ್ಲೂ ಹೆಣ್ಮಕ್ಳಿದ್ರೆ ಅವರಿಗೆ ಜಡೆನ ಕಟ್ಬಿಟ್ಟು ಕಳಿಸ್ಬೇಕಾಗತ್ತೆ. ಒಂದು ಸ್ವಲ್ಪ ಬೆಳಗಿನ ನನಗೆ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು. ನಿಮಗೂ ಸಹ ಈ ಥರ ಜಾಸ್ತಿ ಅಂತ ಅನಿಸುತ್ತಾ ಕೆಲಸ? ನಿಮಗೆ ಈಸಿಯಾಗಿ ಮಾಡ್ಕೊತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಬೆಳಗ್ಗೆ ನಾನು ಹೆಲ್ತಿ ಡ್ರಿಂಕ್ನ ಮಾಡ್ಕೊತೀನಲ್ವ, ಅದನ್ನು ಕುಡಿಯೋಕ್ಕೂ ಸಹ ನನಗೆ ಟೈಮ್ ಇರೋದಿಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ಟಿರ್ತೀನಿ. ಟೈಮ್ ಹಂಗೆ ಟಕ 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 ಅಂತ ಹೋಗ್ತಾನೆ ಇರುತ್ತೆ. ನಾನಂತೂ ಟೈಮ್ ನೋಡೋದಕ್ಕೆ ಹೋಗಲ್ಲ ಕೆಲಸ ಮಾಡೋಂತಹ ಟೈಮಲ್ಲಿ. ಆ ಟೈಮ್ ನೋಡ್ತಾ ಇದ್ದರೆ ಅಯ್ಯೋ ಟೈಮ್ ಆಯಿತು, ಅಯ್ಯೋ ಟೈಮ್ ಆಯಿತು, ಅಯ್ಯೋ ಟೈಮ್ ಆಯಿತು ಅಂತ ಅಂದ್ಕೊಂಡೇ ನಾನು ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನು ಇಲ್ಲಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಬಾಕ್ಸ್ನ ರೆಡಿ ಮಾಡ್ತಿದ್ದೀನಿ. ಅವರಿಗೂ ಸಹ ಪಾಲಕ್ ಚಪಾತಿನ ಮಾಡಿ ಮನೆಯಲ್ಲಿ ಅಡುಗೆ ಮಾಡಿರ್ತೀನಲ್ವ, ಅದೆಲ್ಲ ಅವ್ರ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ. ಅಂದರೆ ನಾನು ಊಟ ಮಾಡೋದು ಮಧ್ಯಾಹ್ನ ಆಗುತ್ತೆ. ನನ್ನ ಹಸ್ಬೆಂಡು ಸಹ ಬೆಳಗ್ಗೆ ಸಲಾಡು ಹಾಗೆ ರಾಗಿ ಅಂಬಲಿ ಎಲ್ಲ ಕುಡಿದ್ಬಿಟ್ಟು ಹೋಗಿರ್ತಾರೆ ನೋಡಿ, ಅವರು ಸಹ ಮಧ್ಯಾಹ್ನ ಹಾಗೆ ರಾತ್ರಿ ಊಟನ ನಾನು ಮನೆಯಿಂದನೇ ಕಳಿಸ್ತೀನಿ. ಹಾಗಾಗಿ ಅವರಿಗೆ ಮಧ್ಯಾಹ್ನ ಹಾಗೆ ರಾತ್ರಿ ಹೊತ್ತಿಂದು ಊಟನ ಕಳಿಸ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾನು ಬೆಳಗ್ಗೆ ಈ ಥರ ಅಡುಗೆ ಮಾಡೋದು. ಅಂದರೆ ಮಧ್ಯಾಹ್ನ ಒಂದು ಹೊತ್ತಾಗಿದ್ದರೆ ಪರವಾಗಿಲ್ಲ, ಏನೋ ಚಪಾತಿ ಹಾಗೆ ಇನ್ನೂ ಏನಾದರೂ ರೈಸ್ ಐಟಮ್ನ ಮಾಡಿ ಕಳಿಸ್ಬೋದು. ನೈಟ್ ಮತ್ತೆ ಮನೆಗೆ ಊಟಕ್ಕೆ ಬರ್ತಾರೆ ಅಂದರೆ ನನ್ನ ಹಸ್ಬೆಂಡ್ ಬರೋದು ನೈಟು 12, 12:30 ಈ ಥರ ಆಗುತ್ತೆ. ಹಾಗಾಗಿ ನಾನು ನೈಟಿಂದೇ ಸಹ ಬಾಕ್ಸ್ನ ಕಟ್ ಕಳಿಸ್ಬಿಟ್ಟಿರ್ತೀನಿ ಅವರಿಗೆ. ಇನ್ನು ಅದಲ್ಲದೇ ಅವರಿಗೆ ಹೋಟೆಲ್ ಊಟ ಅಂದರೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಮನೆಯಿಂದಲೇ ಅಡುಗೆನ ರೆಡಿ ಮಾಡಿ ಕಳಿಸ್ಬಿಡ್ತೀನಿ. ಇನ್ನು ಮಕ್ಕಳನ್ನೆಲ್ಲ ಕಳಿಸಿ ಹಸ್ಬೆಂಡ್ನೆಲ್ಲ ಕಳಿಸಿದ್ಮೇಲೆ ನಾನು ಒಂದು ಅರ್ಧ ಗಂಟೆನಾದರೂ ಆರಾಮಾಗಿ ಕೂತ್ಕೊಂಡು ನನಗೆ ಟಿ ವಿ ನೋಡಬೇಕಾದ್ರೆ ಟಿ ವಿ ನೋಡ್ತೀನಿ, ಇಲ್ಲ ಏನಾದರೂ ಮೊಬೈಲ್ ನೋಡ್ಕೊಂಡು ಕೂತ್ಕೊತಾ ಇರ್ತೀನಿ. ಇನ್ನು ಅದಾದ ನಂತರ ಮಿಕ್ಕೊಂಡಿರುವಂತಹ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಅಡುಗೆ ಮಾಡೋದೊಂದು ಕೆಲಸ ಆದರೆ ಇನ್ನು ಮಿಕ್ಕಿರುವಂತಹ ಕೆಲಸ ಮಾಡೋದು ಸಹ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದರೆ ಸಿಂಕ್ ತುಂಬ ಪಾತ್ರೆಗಳು ತುಂಬಿರ್ತವೆ, ಕಸ ಗುಡಿಸೋದಿರುತ್ತೆ, ನೆಲ ಒರೆಸೋದಿರುತ್ತೆ. ಒಂದೊಂದು ಸರಿ ನನ್ನ ಮಗಳು ಪೂಜೆನ ಮಾಡೋಗಿರ್ತಾಳೆ, ಇಲ್ಲಾಂದರೆ ಒಂದೊಂದು ಸರಿ ಹಾಗೆ ಬಿಟ್ಟು ಹೋಗ್ಬಿಟ್ಟಿರ್ತಾಳೆ. ಪೂಜೆನೂ ಸಹ ಮುಗಿಸ್ಕೋಬೇಕಾಗತ್ತೆ. ಇನ್ನು ಮಿಕ್ಕೊಂಡಿರುವಂತಹ ಕೆಲಸಗಳೆಲ್ಲ ಮಾಡ್ಕೋಬೇಕು. ಇನ್ನು ನಾನು ನನ್ನ ಹಸ್ಬೆಂಡ್ ಇಲ್ಲಿ ರಾಗಿ ಅಂಬಲಿನೂ ಸಹ ಕುಡಿತಾ ಇದ್ವಿ. ಇನ್ನು ಇದಾದಮೇಲೆ ಮಿಕ್ಕೊಂಡಿರುವಂತಹ ಕೆಲಸಗಳೆಲ್ಲ ಮುಗಿಸ್ಕೋಬೇಕಾಗತ್ತೆ. ಇನ್ನು ಹಾಗೆ ಇಲ್ಲಿ ನಾನು ಮಧ್ಯಾಹ್ನದಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಅಂದರೆ ನಾನು ಊಟ ಮಾಡುವಾಗ ಚಪಾತಿನ ಮಾಡ್ಕೊತಿದ್ದೆ. ಆ ಕ್ಲಿಪ್ಪಿಂಗ್ನಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆಗೆ. ಇವತ್ತು ಮಾಡಿರುವಂತಹ ಪಾಲಕ್ ಚಪಾತಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರ್ ಟೇಸ್ಟಿಯಾಗಿತ್ತು. ಅದರಲ್ಲೂ ಈ ಬಾಂಬೆ ಸಾಗು ಜೊತೆಗೆ ಮಾಡಿದ್ದೆ ಅಲ್ವಾ, ಇದ್ದಿದ್ದು ರುಚಿಯಾಗಿತ್ತು ಈ ಚಪಾತಿ ಮಾತ್ರ. ಯಾವಾಗಲೂ ಒಂದೇ ಥರ ಪ್ಲೇನ್ ಚಪಾತಿ ತಿಂದಿರ್ತೀವಲ್ವ, ಏನಾದರೂ ಚಪಾತಿಲಿ ವೆರೈಟಿಯಾಗಿ ಮಾಡಬೇಕು ಅಂದರೆ ಈ ಚಪಾತಿನ ಮಾಡಿಕೊಂಡು ತಿನ್ಬೋದು. ಅಂದರೆ ನಾವು ಇದಕ್ಕೆ ಪಾಲಕ್ ಸೊಪ್ಪು ಹಾಕಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಏನೋ ಕಲರ್ ಆ್ಯಡ್ ಮಾಡಿಬಿಟ್ಟು ಚಪಾತಿನ ಮಾಡಿದ್ದೀವಿ ಅಂತ ಅನ್ಕೋಬೋದು. ಇನ್ನು ಯಾರೆಲ್ಲ ಪಾಲಕ್ ಸೊಪ್ಪು ಹಾಗೆ ಸೊಪ್ಪೇನು ತಿನ್ನಲ್ಲ ನೋಡಿ, ಆ ಥರದವ್ರಿಗೆ ಈ ಚಪಾತಿನ ಮಾಡಿಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ಸಾಫ್ಟಾಗಿರುತ್ತೆ ಈ ಚಪಾತಿ ಮಾತ್ರ. ಈ ನಾರ್ಮಲ್ ಚಪಾತಿ ಆದರೆ ಚಪಾತಿ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದರೆ ಗಟ್ಟಿ ಅಂತ ಅನಿಸುತ್ತೆ ನೋಡಿ. ಈ ಚಪಾತಿ ಮಾತ್ರ ಆ ಥರ ಆಗೋದೇ ಇಲ್ಲ. ನೀವು ಬೆಳಗ್ಗೆ ಮಾಡಿಟ್ಟಿರುವಂತಹ ಚಪಾತಿನ ಮಧ್ಯಾಹ್ನ ತಿನ್ಕೊಳ್ಳಿ, ತುಂಬ ಸಾಫ್ಟಾಗಿ ಅದೇ ಥರನೇ ಇರುತ್ತೆ. ಇನ್ನು ಇವತ್ತಿನ ನನ್ನ ಮಧ್ಯಾಹ್ನದ ಲಂಚು ಈ ಥರ ಇದೆ. 2 ಚಪಾತಿ ಹಾಗೆ ಬಾಂಬೆ ಸಾಗು. ಇವತ್ತಿದ್ರ ಜೊತೆಗೆ ಸಲಾಡನ್ನು ತೊಗೊತಾ ಇಲ್ಲ ನಾನು, ಅಂದರೆ ಬೆಳಗ್ಗೆಲ್ಲ ಸಲಾಡನ್ನ ತಿಂದಿದ್ದೆ ನೋಡಿ. ಹಾಗಾಗಿ ಇವತ್ತು ಬರೀ ಚಪಾತಿ ಹಾಗೆ ಬಾಂಬೆ ಸಾಗು ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ರೈಸನ್ನ ತೊಗೊತೀನಿ ಅಷ್ಟೇ. ಇನ್ನು ಮಧ್ಯಾಹ್ನದೆಲ್ಲ ಊಟ ಮುಗಿದ್ಮೇಲೆ ನನಗೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಇಲ್ಲಿ ಮತ್ತು ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಮಾಡಿರುವಂತಹ ಅಡುಗೆ ಎಲ್ಲ ಇತ್ತು, ಹಾಗಾಗಿ ಅಡುಗೆನೂ ಮಾಡೋ ಆಗಿರಲಿಲ್ಲ. ಇನ್ನು ಅದೇ ಅಡುಗೆನೇ ಅಡ್ಜಸ್ಟ್ ಮಾಡ್ಕೋಬೋದಾಗಿತ್ತು. ಆದರೆ ಬೆಳಗ್ಗೆನೂ ಚಪಾತಿ ತಿಂದಿದ್ರಲ್ವ ಮಕ್ಕಳು, ಮತ್ತೆ ಚಪಾತಿನ ಅಂತ ಇದ್ದರು. ಹಾಗಾಗಿ ಹೇಗಿದ್ರು ಪನ್ನೀರ್ ಇತ್ತು, ಪನ್ನೀರಲ್ಲಿ ಶವರ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪನ್ನೀರ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ಹಾಗೆ ಶವರ್ಮ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ನೋಡಿ ಇದನ್ನೆಲ್ಲ ನೀಟಾಗಿ ಇಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಪನ್ನೀರ್ ರೋಲ್ ಮಾಡೋಣ ಅಂತ ಅಂದ್ಕೊಂಡೆ. ಪನ್ನೀರ್ ರೋಲ್ನ ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಇದರಲ್ಲೇನೆ ಶವರ್ಮ ಮಾಡೋಣ ಅಂತ ಅಂದ್ಕೊಂಡು ಶವರ್ಮಾಗೆ ರೆಡಿ ಮಾಡ್ಕೊತ ಇದ್ದೆ. ನನಗೆ ಫಸ್ಟಿಗೆ ಮಾಡುವಾಗ ಯಾವ ಥರ ಬರುತ್ತೋ ಏನೋ ಅಂತ ಅಂದ್ಕೊಂಡೆ. ಆದರೆ ಮಾಡಾದಮೇಲೆ ಟೇಸ್ಟ್ ನೋಡಿದ್ವಿ ನೋಡಿ, ಸೂಪರ್ ಟೇಸ್ಟಿಯಾಗಿತ್ತು. ಅಂದರೆ ನಾನು ಹೊರಗಡೆ ಚಿಕನ್ ಶವರ್ಮಾನ ತಿಂದಿದ್ದೆ, ಈ ಥರ ಪನ್ನೀರ್ ಶವರ್ಮ ಅದೇನೂ ತಿಂದಿರಲಿಲ್ಲ. ಇವತ್ತು ನಾನೇ ಮನೇಲಿ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ಅಷ್ಟೇ. ಇನ್ನು ಇಲ್ಲಿ
ನಾನಿವತ್ತು ಪನ್ನೀರ್ ಟಿಕ್ಕಾ ಶವರ್ಮನ ಮನೆಯಲ್ಲಿ ಟ್ರೈ ಮಾಡಿದ್ದು. ಆ ರೆಸಿಪಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ಒಂದು 1/4 ಕಪ್ ಆಗುವಷ್ಟು ಮೊಸರನ್ನ ತೊಗೊತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ಹಾಗೆ 1.5 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಎಣ್ಣೆನ ಹಾಕೋಬೋದು. ನಾನೇನು ಎಣ್ಣೆನ ಹಾಕ್ಕೊಳಕ್ಕೆ ಹೋಗಲಿಲ್ಲ ಇಲ್ಲಿ. ಇಲ್ಲ ಅಂದರೆ ಲೆಮನನ್ನು ಸಹ ಸೇರಿಸ್ಕೋಬೋದು. ನಾನು ಲೆಂಬೆನನ್ನು ಸಹ ಸೇರಿಸ್ಕೊತಾ ಇಲ್ಲ. ಇನ್ನು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವೇನು ಹಸಿ ಕಡಲೆ ಹಿಟ್ಟನ್ನ ಹಾಕಿರ್ತೀವಲ್ವ, ಅದರಲ್ಲಿ ಗಂಟಿರಬಾರ್ದು, ಆ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಪುಡಿ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಪನ್ನೀರನ್ನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂತಹ ಪನ್ನೀರನ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೇನು ಮಸಾಲ ಹಾಕಿದ್ದೀವಲ್ವ ಅದು ನೀಟಾಗಿ ಅದಕ್ಕೆ ಅಪ್ಲೈ ಆಗಬೇಕು. ಆ ಥರ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಈ ಥರ ಕೈಯಿಂದನೇ ನೀಟಾಗಿ ಒಂದೊಂದು ಪನ್ನೀರಿಗೂ ಮಸಾಲೆ ಹಿಡ್ಕೊಳ್ಳಿ ಅಂತ ನೀಟಾಗಿ ಅದಕ್ಕೆ ಅಪ್ಲೈ ಮಾಡ್ತಿದ್ದೀನಿ. ಹಾಗೆ ನೀವು ಇದನ್ನೇನಾದರೂ ಮಾಡ್ತೀವಿ ಅಂದರೆ 1-2 ಗಂಟೆಗಳ ಕಾಲ ಇದನ್ನು ನೆನೆಸೋಕೆ ಬಿಡಿ, ತುಂಬ ರುಚಿಯಾಗಿ ಬರುತ್ತೆ. ನನಗೆ ಟೈಮ್ ಇರಲಿಲ್ಲ ಅಂತೇಳಿ ನಾನಿಲ್ಲಿ ಒಂದು 15 ನಿಮಿಷ ಮಾತ್ರ ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ. ಇದು ನೆನೆಯೋಷ್ಟರಲ್ಲಿ ಚಪಾತಿನೂ ಸಹ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಇಲ್ಲಿ ಬೆಳಗ್ಗೆ ಮಾಡಿದ್ದೆ ನೋಡಿ ಪಾಲಕ್ ಚಪಾತಿ, ಅದರಿಂದ ನೆನೆಯಲ್ಲಿ ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ನಾರ್ಮಲ್ ಚಪಾತಿ ಅಥವಾ ಬೇಡ ಅಂದರೆ ಮೈದಾ ಹಿಟ್ಟನ್ನ ಕಲಿಸ್ಬಿಟ್ಟು ಸಹ ಪರೋಟ ಮಾಡ್ಕೊಂಡು ನೀವು ಮಾಡ್ಕೋಬೋದು. ನಾನು ಬೆಳಗ್ಗೆ ಮಾಡಿರೋಂತಹ ಚಪಾತಿನೇ ಇತ್ತಲ್ವ ಅಂತೇಳಿ ಅದರಿಂದನೇ ಮಾಡ್ಕೊತಿದ್ದೀನಿ. ಇನ್ನು ಚಪಾತಿ ಯಾವ ಥರ ಮಾಡೋದು ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನಾನಿಲ್ಲಿ ಚಪಾತಿ ಮಾಡೋ ವೀಡಿಯೋನೇನು ಶೇರ್ ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಇಲ್ಲಿ ಮೊದಲಿಗೆ ಚಪಾತಿ ಎಲ್ಲ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ 1 by 1. ನೀವು ಇಲ್ಲಿ ಚಪಾತಿ ಬೇಯಿಸುವಾಗ ತುಪ್ಪನಾದರೂ ಹಾಕ್ಕೋಬೋದು, ಬೆಣ್ಣೆನಾದರೂ ಹಾಕ್ಕೋಬೋದು, ಎಣ್ಣೆನಾದರೂ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಚಪಾತಿನ. ಅಂದರೆ ಬೆಣ್ಣೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ನಾವೇನು ಚಪಾತಿ ಬೇಯಿಸ್ತೀವಲ್ವ ಆವಾಗ ಕ್ರಿಸ್ಪಿನೆಸ್ ಬರುತ್ತೆ. ನಾನಿಲ್ಲಿ 2 ಸರಿ ಬೇಯಿಸ್ಕೊಳ್ಳೋ ಕಾರಣಕ್ಕೆ ಎಣ್ಣೆನೇ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ನಾನು ಒಂದು 6 ಚಪಾತಿನ ರೆಡಿ ಮಾಡ್ಕೊಂಡಿದ್ದೆ. 6 ಚಪಾತಿನ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಪನ್ನೀರನ್ನ ರೋಸ್ಟ್ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು ಚಿಕ್ಕ ಕ್ಯೂಬ್ ಆಗುವಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಬೆಣ್ಣೆ ಬದಲಾಗಿ ಎಣ್ಣೆನೂ ಸಹ ಹಾಕ್ಕೋಬೋದು. ಇಲ್ಲಿ ಬೆಣ್ಣೆ ಪೂರ್ತಿಯಾಗಿ ಕರ್ಗಿದ ಮೇಲೆ ಇದಕ್ಕೆ ನಾವೇನು ಮಸಾಲಾನ ಮಿಕ್ಸ್ ಮಾಡಿ ಇಟ್ಟಿದ್ವಲ್ವ ಪನ್ನೀರು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು 2 ಸೈಡು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವಿಲ್ಲಿ ಹಾಕಿರುವಂತಹ ಹಸಿ ಮಸಾಲೆ ವಾಸನೆ ಇದೆಯಲ್ವ ಅದು ಪೂರ್ತಿಯಾಗಿ ಹೋಗಿ ಪನ್ನೀರ್ದು ಕಲರು ಸಹ ಸ್ವಲ್ಪ ಚೇಂಜ್ ಆಗುತ್ತೆ. ಅಂದರೆ ರೋಸ್ಟ್ ಆಗಿರೋ ಥರ ಕಾಣಿಸುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಿಧಾನಕ್ಕೇನೆ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವ ಥರ ಅಂತ. ನೀವು ಬೇಕಾದರೆ ಇಲ್ಲಿ ಬೆಣ್ಣೆನೂ ಜಾಸ್ತಿನೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿ ಬೇಯಿಸುವಾಗೂ ಎಣ್ಣೆನ ಹಾಕಿರ್ತೀನಿ. ಇನ್ನು ಇಲ್ಲಿ ಈ ಪನ್ನೀರನ್ನ ಬೇಯಿಸುವಾಗ ಎಣ್ಣೆನ ಹಾಕ್ಕೊಂಬಿಟ್ರೆ ಅದು ಸಹ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪನೇ ನಾನಿಲ್ಲಿ ಬೆಣ್ಣೆನ ಸೇರಿಸ್ಕೊಂಡಿರೋದು. ಇನ್ನು ಇಲ್ಲಿ 2 ಸೈಡು ಸಹ ಪನ್ನೀರನ್ನ ಬೇಯಿಸ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ. ಇನ್ನು ಇದನ್ನು ಈ ಥರ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಶವರ್ಮಾ ಸ್ಟಾಲಲ್ಲೆಲ್ಲ ಚಿಕನ್ನ ಈ ಥರನೇ ಕಟ್ ಮಾಡೋದು. ಹಾಗಾಗಿ ನಾನು ಸಹ ಇಲ್ಲಿ ಇದೇ ಥರನೇ ಕಟ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಮೊಸರು ಹಾಕಿರೋದ್ರಿಂದ ಪ್ಯಾನ್ಗೆ ಅಂಟ್ಕೊತಾ ಇರುತ್ತೆ, ಅಂದರೆ ತಳ ಹಿಡಿತಾ ಇರುತ್ತೆ. ಆವಾಗವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ಇವಾಗ ಹಾಕಿರೋಂತಹ ಮಸಾಲನೂ ಸಹ ನೀಟಾಗಿ ಪನ್ನೀರ್ಗೆ ಇಟ್ಕೊಳ್ಳುತ್ತೆ. ಇನ್ನು ಇಲ್ಲಿ ಪೂರ್ತಿಯಾಗಿ ಫ್ರೈ ಆದಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಡ್ತಾಯಿದ್ದೀನಿ. ಸೇರಿಸ್ಕೊಂಡ್ರೆ ಇದು ಸಹ ರೆಡಿ ಆಯಿತು ಅಂತಲೇ. ಇನ್ನು ಇಲ್ಲಿ ವೆಜಿಟೇಬಲ್ಸ್ನು ಸಹ ನಾನು ಕಟ್ ಮಾಡ್ಕೊಂಡಿದ್ದೆ. ವೆಜಿಟೇಬಲ್ಸ್ಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಕಟ್ ಮಾಡ್ಕೊಂಡಿರೋಂತಹ ಎಲೆಕೋಸು, ಹಾಗೆ ಕ್ಯಾರೆಟು, ಈರುಳ್ಳಿ, ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಚ ಖಾರದ ಪುಡಿ. ಇದಕ್ಕೆ ನಾನು ಮ್ಯಾಂಗೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ, ಡ್ರೈ ಮ್ಯಾಂಗೋ ಪೌಡರು. ನಿಮ್ಮ ಹತ್ರ ಏನಾದರೂ ಡ್ರೈ ಮ್ಯಾಂಗೋ ಪೌಡರ್ ಇಲ್ಲ ಅಂದರೆ ಲೆಮನ್ನ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಹುಳಿ ಮುಂದೆ ಇದ್ದರೆ ಈ ಶವರ್ಮ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಮ್ಯಾಂಗೋ ಪೌಡರ್ನ ಜಾಸ್ತಿನೇ ಸೇರಿಸ್ಕೊತಿದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಒಂದು ಅರ್ಧ ಹೋಳಾಗೋಷ್ಟು ಲಿಂಬೆಹಣ್ಣನ್ನು ಸೇರಿಸ್ಕೋಬೋದು. ಇನ್ನು ಇದನ್ನು ನೀಟಾಗಿ ಈ ಥರ ಕೈಯಿಂದನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂಚೂರು ಪೂರ್ತಿಯಾಗಿ ತರಕಾರಿಗೆ ನಾವು ಹಾಕಿರುವಂತಹ ಉಪ್ಪು, ಖಾರ, ಹುಳಿ ಏನಿತ್ತಲ್ವ ಅದು ಹಿಡ್ಕೋಬೇಕು. ಹಾಗಾಗಿ ಇದು ಸಹ ರೆಡಿ ಆಯಿತು. ಇನ್ನು ಇಲ್ಲಿ ಚಪಾತಿನ ನಾನು ಮತ್ತೂ ಒಂದು ಸರಿ ಬೇಯಿಸ್ಕೊತಿದ್ದೀನಿ. ನಾನು ನಿಮಗೆ ಆವಾಗಲೇ ಹೇಳಿದೆ ನೋಡಿ, ಇನ್ನೊಂದು ಸರಿ ನಾನು ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಸಾಫ್ಟಾಗಿಯೇ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಕ್ರಿಸ್ಪಿ ಆಗುತ್ತೆ ಚಪಾತಿ. ಹಾಗಾಗಿ ಇನ್ನು ನಾನು ತವಾದ ಮೇಲೆ ಇಲ್ಲಿ ರೋಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾವೇನು ತರಕಾರಿನ ಮಿಕ್ಸ್ ಮಾಡಿ ಇಟ್ಟಿದ್ವಿ ನೋಡಿ, ಅಚ್ಚ ಖಾರದ ಪುಡಿ ಅದೆಲ್ಲ, ಆ ತರಕಾರಿನ ಸೇರಿಸ್ಕೊತಾ ಇದ್ದೀನಿ.
ಹಾಗೆ ಪನ್ನೀರ್ ಬ್ಯಾಟರ್ ಏನೈತಲ್ವ, ಅಂದರೆ ಪನ್ನೀರ್ ದೋಸೆ ಶವರ್ಮ ಏನು ಮಾಡಿಟ್ಟಿದ್ವಲ್ವ ಅದನ್ನು ಸೇರಿಸ್ಕೊತಿದ್ದೀನಿ. ಅದನ್ನು ಸೇರಿಸ್ಕೊಂಡು ಮೇಲ್ಗಡೆ ಕೆಚಪ್ಪು ಹಾಗೆ ಮಯೋನಿ ಸಾಸ್ನ ಹಾಕ್ಕೊಂಡು ರೋಲ್ ಮಾಡ್ಕೊಂಬಿಟ್ರೆ ರೆಡಿ ಆಯಿತು ಅಂತಲೇ. ನೀವು ಇದಕ್ಕೆ ಬೇಕಾದರೆ ಫಸ್ಟಿಗೆ ಚಪಾತಿಗೆ ಗ್ರೀನ್ ಚಟ್ನಿ ಇದ್ದರೆ ಗ್ರೀನ್ ಚಟ್ನಿನೂ ಸಹ ಹಾಕ್ಕೋಬೋದು. ಇಲ್ಲ ನಮಗೆ ಕೆಚಪ್ಪು ಹಾಗೆ ಮಯೋನಿ ಸಾಸ್ನೇ ನಾವು ಪೂರ್ತಿಯಾಗಿ ಚಪಾತಿಗೆ ಹರಡ್ಕೊಂಡ್ಬಿಟ್ಟು ಈ ಥರ ಮಾಡ್ತೀವಿ ಅಂದರೆ ನೀವು ಆ ಥರನೂ ಸಹ ಮಾಡ್ಕೋಬೋದು. ನಮ್ಮ ಮನೇಲಿ ಅಷ್ಟಾಗಿ ಆ ಥರ ಇಷ್ಟಪಡಲ್ಲ, ಹಾಗಾಗಿ ನಾನು ಇದೇ ಥರನೇ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇದನ್ನು ತವಾದಿಂದ ತೆಗೆದ್ಬಿಟ್ಟು ನೀಟಾಗಿ ರೋಲ್ ಮಾಡಿ, ನಿಮ್ಮ ಹತ್ರ ಏನಾದರೂ ಸಿಲ್ವರ್ ಪೇಪರ್ ಇದ್ದರೆ ಸಿಲ್ವರ್ ಪೇಪರಿಂದ ನೀವು ರೋಲ್ ಮಾಡ್ಕೋಬೋದು. ಇಲ್ಲಾಂದರೆ ಬಟರ್ ಪೇಪರ್ ಬರುತ್ತಲ್ವ, ಬಟರ್ ಪೇಪರಿಂದನೂ ಸಹ ನೀವು ರೋಲ್ ಮಾಡ್ಕೋಬೋದು. ನನ್ನ ಹತ್ರ ಎರಡೂ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಟಿಶ್ಯೂ ಪೇಪರಿಂದ ನೀಟಾಗಿ ರೋಲ್ ಮಾಡಿ ಕೊಡ್ತಾಯಿದ್ದೀನಿ. ಎಷ್ಟು ರುಚಿಯಾಗಿತ್ತು ಅಂದರೆ ಫಸ್ಟ್ ರೋಲ್ ನನ್ನ ಮಗ ತಿಂದು ಅಮ್ಮ ಸೂಪರಾಗಿದೆ ಅಮ್ಮ ಅಂತ ಹೇಳ್ದ. ಅಂದರೆ ನಾನು ಫಸ್ಟು ಹೊರಗಡೆ ತಿಂದಿದ್ದೆ, ನನಗೆ ಅಷ್ಟಾಗಿ ಇಷ್ಟ ಆಗಿರಲ್ಲ, ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಸಹ ಮನೇಲಿ ಒಂದು ಸಾರಿ ಈ ಥರ ರೋಲ್ನ ಮಾಡಿ ನಿಮ್ಮನೆ ಮಕ್ಕಳಿಗೂ ಸಹ ಕೊಡಿ, ನಿಮ್ಮನೆ ಮಕ್ಕಳು ಸಹ ಇಷ್ಟಪಟ್ಟು ಈ ರೋಲ್ನ ತಿಂತಾರೆ. ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.